ರಾಜಕೀಯ ಶಾಶ್ವತ ಅಲ್ಲ, ನಮ್ಮಪ್ಪನ ಆಸ್ತಿನೂ ಅಲ್ಲ ಅದು. ಇದು ಸಿಎಂ ಸಿದ್ದರಾಮಯ್ಯನವರು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಹೇಳಿರುವಂತಹ ಮಾತು. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಈ ಮಾತನಾಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು. ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಏನಾಗುತ್ತೋ ಆಗ್ಲಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ತಮ್ಮ ಕೊಠಡಿಯಲ್ಲಿ ಸಭೆಯನ್ನು ಮುಗಿಸಿಕೊಂಡು ಸಿಎಂ ಹೊರಗಡೆ ಬರ್ತಾ ಇದ್ರು. ಆ ವೇಳೆ ಸಿಎಂಗೆ ಎದುರಾಗ್ತಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಪ್ರಸ್ತುತ ರಾಜಕೀಯ ವಿಷಯಗಳ ಬಗ್ಗೆ ಬೇಳೂರು ಅವರು ಪ್ರಸ್ತಾಪ ಮಾಡಿದಾಗ ಏನಾಗುತ್ತೋ ಆಗಲಿ, ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇದೆಲ್ಲ ಶಾಶ್ವತನೂ ಅಲ್ಲ, ರಾಜಕೀಯ ನಮ್ಮಪ್ಪನ ಆಸ್ತಿನೂ ಕೂಡ ಅಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಒಂಚೂರು ಸೈಡ್ ಅಣ್ಣ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡ್ರ ಸಿಎಂ ಸಿದ್ದರಾಮಯ್ಯನವರು. ಈ ಮಾತಿನ ಮೂಲಕ ಎಲ್ಲೋ ಒಂದು ಕಡೆ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ವಿಚಾರಗಳಿಗೆ ಇಂಬು ಕೊಡ್ತಿದ್ದಾರಾ ಅಂತ? ಮಧುಶ್ರೀ, ಇದೀಗ ಹೋದಲ್ಲಿ ಬಂದಲ್ಲಿ ಬಹುತೇಕ ನಾಯಕತ್ವದ ವಿಚಾರವೇ ಚರ್ಚೆಗೆ ಬರ್ತಾ ಇದೆ. ಮುಖ್ಯಮಂತ್ರಿಗಳನ್ನ ಎದುರುಗೊಳ್ತಾ ಇರುವಂತಹ ಶಾಸಕರು ಕೂಡ ಸುತ್ತಿ ಬಳಸಿ ಅದೇ ವಿಚಾರವನ್ನ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾರಿಗೂ ಕೂಡ ಒಂದು ಸ್ಪಷ್ಟತೆ ಇಲ್ಲದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸಿಕ್ಕಿದಾಗ, ಉಪಮುಖ್ಯಮಂತ್ರಿಗಳು ಸಿಕ್ಕಿದಾಗ ಏನಾಗುತ್ತೆ ಅನ್ನುವಂತಹ ರೀತಿಯ ಕುತೂಹಲ ಭರಿತ ಮಾತುಗಳು ಶಾಸಕರಿಂದ ಬರ್ತಾ ಇದೆ. ವಿಧಾನಸೌಧದಲ್ಲಿ ಅದೇ ರೀತಿ ಆಯಿತು. ಮುಖ್ಯಮಂತ್ರಿಗಳು ಸಭೆಯನ್ನ ಮುಗಿಸಿ ತಮ್ಮ ಕಚೇರಿಯಿಂದ ಕೆಂಗಲ್ ಗೇಟ್ನ ಮುಖಾಂತರ ಕೆಳಗಡೆ ಬರ್ತಾ ಇದ್ರು. ಆವಾಗ ಎದುರಿಗೆ ಬಂದಂತಹ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಏನ್ ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಷಯ ಅನ್ನುವಂತ ಮಾತನ್ನ ಎತ್ತುತ್ತಾರೆ. ಆಗ ಅನೌಪಚಾರಿಕವಾಗಿ ಮಾತನಾಡಿದಂತ ಮುಖ್ಯಮಂತ್ರಿಗಳು ಏನಾಗುತ್ತೋ ಆಗ್ಲಿ, ನಾನು ಯಾವುದಕ್ಕೂ ಅಂಟ್ಕೊಂಡು ಕೂತಿಲ್ಲ, ಮತ್ತು ರಾಜಕೀಯ ಅನ್ನೋದು ಯಾರ ಅಪ್ಪನ ಮನೆಯ ಆಸ್ತಿನೂ ಅಲ್ಲ, ನನ್ನಪ್ಪನ ಮನೆಯ ಆಸ್ತಿನೂ ಅಲ್ಲ. ಹೀಗಾಗಿ ನಾನು ಯಾವತ್ತೂ ಕೂಡ ಬಹಳ ಚಿಂತೆ ಮಾಡಿದವನಲ್ಲ, ಈಗಲೂ ಚಿಂತೆ ಮಾಡೋದಿಲ್ಲ, ಏನೂ ಯೋಚನೆ ಮಾಡೋದಿಲ್ಲ, ಏನಾಗುತ್ತೋ ಆಗ್ಲಿ ಅನ್ನುವಂಥ ಮಾತುಗಳನ್ನ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಹೇಳಿದ್ದಾರೆ. ಇದೀಗ ಸಿದ್ದರಾಮಯ್ಯನವರು ಮಾಡಿರುವಂತಹ ಈ ಒಂದು ಹೇಳಿಕೆ ಇದು ಅನೌಪಚಾರಿಕ ಮಾತಾದರೂ ಅವರ ಮನದಾಳದಲ್ಲಿ ಯಾವ ರೀತಿ ಭಾವನೆಗಳಿದಾವೆ ಅನ್ನೋದಕ್ಕೆ ಒಂದು ಪುಷ್ಟಿಯನ್ನ ಕೊಡ್ತಾ ಇದೆ. ಈಗಾಗಲೇ ಹೈಕಮಾಂಡ್ ನಾಯಕರು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಕೊಟ್ಟಿಲ್ಲ. ಅಂದ್ರೆ ಏನಾಗುತ್ತೆ, ಏನಾಗಬಹುದು ಅನ್ನೋ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವರಿಗೆ ಈ ರೀತಿಯ ಕುತೂಹಲ ಮತ್ತು ಪ್ರಶ್ನೆಗಳು ಇದ್ದೇ ಇದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಮುಖ್ಯಮಂತ್ರಿಗಳು ಕೂಡ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮುಂದೆ ಇದೇ ಭಾವಾರ್ಥದಲ್ಲಿ ಮಾತನಾಡಿದ್ದಾರೆ. ಏನಾಗುತ್ತೋ ಆಗ್ಲಿ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬ್ರೇಕ್ಫಾಸ್ಟ್ಗೆ ಬಂದಂತಹ ಮುಖ್ಯಮಂತ್ರಿಗಳು ಬಹಳ ಸುಲಲಿತವಾಗಿ ಎಲ್ರಿಗೂ ಆತ್ಮೀಯವಾಗಿಯೇ ಮಾತನಾಡ್ತಾ ಇದ್ರು. ಬ್ರೇಕ್ಫಾಸ್ಟ್ ಮುಗಿದ ಬಳಿಕವೂ ಕೂಡ ಮಾಧ್ಯಮಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಒತ್ತಡದಲ್ಲಿ ಇದ್ದಂತೆ ಕಂಡು ಬರಲಿಲ್ಲ. ಅತ್ಯಂತ ಸಮಾಧಾನವಾಗಿ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ತಾ ಇದ್ರು. ಅದಾದ ಬಳಿಕ ವಿಧಾನಸೌಧಕ್ಕೆ ತೆರಳಿದ್ದಾರೆ. ಅಲ್ಲಿಯೂ ಕೂಡ ಶಾಸಕರು ಈ ಪ್ರಶ್ನೆಯನ್ನು ಎತ್ತಿದಾಗ ಸಹಜವಾಗಿ ಮುಖ್ಯಮಂತ್ರಿಗಳು ಕೊಟ್ಟಂತ ಉತ್ತರ ಬಹಳ ಚರ್ಚೆಗೆ ಗ್ರಾಸವಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.